ಬೆಳಗ್ಗೆ ಅಮ್ಮನ ಮನೆಗೆ ಬಂದರೆ ಬೇಗ ಹೇಳಕ್ಕೆ ತುಂಬ ಬೋರ್ ಆಗುತ್ತೆ. ಆದರೆ ಇವಾಗ ಬೇಸಿಗೆ ಕಾಲ ಅಲ್ಲ, ತುಂಬ ಕೆಲಸ ಇದೆ. ಮಾವಿನ ಹಣ್ಣು ಬೀಳೋ ಟೈಮ್, ಅದಕ್ಕೆ ಮಾವಿನ ಹಣ್ಣು ತರೋಕ್ಕೆ ಅಂತ ಬೇಗ ಎದ್ದು ಹೊರಟೆ. ಹೀಗೆ ದಾರಿಯಲ್ಲಿ ಹೋಗಿ ಅಲ್ಲಿ ಕಾಣ್ತಾ ಇಲ್ಲ ಅದೇ ನಮ್ಮ ಮಾವಿನ ಮರ. ಒಂದು ಮಾವಿನ ಹಣ್ಣು ಸಿಕ್ತು, ಅದನ್ನು ತಗೊಂಡೆ. ತುಂಬ ಚೆನ್ನಾಗಿತ್ತು. ಅಲ್ಲೇ ತಿನ್ನು ಅನಿಸ್ತು, ಬಟ್ ಬ್ರಷ್ ಮಾಡಾಗಿರಲಿಲ್ಲ. ಇನ್ನೊಂದು ಸಿಕ್ತು, ಬಟ್ ಮನೆಗೆ ಬಂದು ಏನೂ ಸಿಕ್ಕೇ ಇಲ್ಲ. ಮತ್ತೆ ಗೊತ್ತಾಯಿತು ಅಪ್ಪ ಆಲ್ರೆಡಿ ತಂದಿಟ್ಟಿದ್ದಾರೆ ಅಂತ. ಎಲ್ರಿಗೂ ಅಜ್ಜಿ ಅಂದರೆ ಅಜ್ಜಿ ಮಲಗಿಸಿದ್ರು, ತಿನ್ನಿಸಿದ್ರು ಅನ್ನೋ ಹಲವಾರು ನೆನಪುಗಳಿವೆ. ಬಟ್ ನನಗೆ ಆ ಥರ ಯಾವ ನೆನಪುಗಳಿಲ್ಲ. ಯಾಕಂದರೆ ನಾನು 15ನೇ ಮೊಮ್ಮಗಳು ಅವ್ರಿಗೆ. ನನಗೆ ನೆನಪಿರೋದು ಮಾಂಬಳ ಮಾತ್ರ. ಯಾಕಂದರೆ ಅಜ್ಜಿ ಜೊತೆ ನಾನು ಮಾಂಬಳನೇ ಮಾಡಿದ ನೆನಪು ನನಗೆ. ನಾನು ಮತ್ತು ಅಕ್ಕ ಸೇರಿ ಮಾಂಬಳ ಮಾಡ್ತಿದ್ವಿ. ಅದೇ ನೆನಪಲ್ಲಿ ನಾನು ಇವಾಗಲೂ ಮಾಂಬಳ ಮಾಡ್ತೇನೆ. ತುಂಬ ಇಷ್ಟದ ಕೆಲಸ ನನಗೆ. ಅದು ತುಂಬ ಟೇಸ್ಟು ಆಗುತ್ತೆ. ಮಾವಿನ ಹಣ್ಣು ಈ ಥರ ಕ್ಲೀನಾಗಿ ತೊಳೆದು ಅದನ್ನು ತೊಟ್ಟು ತೆಗೆದು ಅದರ ಸಿಪ್ಪೆಯನ್ನು ತೆಗೆದು ಹುಳ ಎಲ್ಲ ಚೆಕ್ ಮಾಡಿ, ಇಲ್ಲ ಅಂದರೆ ಅದನ್ನು ಯೂಸ್ ಮಾಡೋದು. ಸಿಪ್ಪೆನೂ ಬೇಕು, ಗೊರಟು ಬೇಕು. ಈ ಥರ ಕ್ಲೀನಾಗಿ ತೆಗೆದು ಸಿಪ್ಪೆಯನ್ನು ಚೆಂದಾಗಿ ಕಿವುಚಬೇಕು, ರಸ ಬರುತ್ತೆ. ಮತ್ತು ಅದರ ರಸವನ್ನು ಹಿಂಡಿ ತೆಗಿಬೇಕು. ಗೊರಟನ್ನು ಈ ಥರ ಸ್ವಲ್ಪ ಕಡಿಬೇಕು. ಕಡಿದು ಅದರ ಲೂಸ್ ಆಗುತ್ತೆ, ಅದರ ಪಲ್ಪ್ ಎಲ್ಲ ಚೆನ್ನಾಗಿ ಹೊರಗಡೆ ಬರುತ್ತೆ. ಅದನ್ನು ಕಲೆಕ್ಟ್ ಮಾಡಿ ಚೆಂದ ಕಿವುಚ್ಕೊಳ್ಬೇಕು. ಆವಾಗ ಇನ್ನೂ ರಸ ಫುಲ್ ಬಿಡುತ್ತೆ. ಮತ್ತು ಪ್ರತಿ ಗೊರಟಿಂದ ಈ ಥರ ಹಿಂಡಿ ಈ ಮಾವಿನ ಹಣ್ಣಿನ ಪಲ್ಪನ್ನು ತೆಗಿಬೇಕು. ಅದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿಬಿಟ್ಟು ಈ ಥರ ಒಂದು ಪ್ಲೇಟ್ಗಾದರೂ ಹಾಕ್ಬೋದು, ಬಟ್ಟೆಗಾದರೂ ಈ ಥರ ಹರಡಬೇಕು. ಅದನ್ನು ಬಿಸಿಲಿಗೆ ಇಡಬೇಕು. ಇದು ಸೆಕೆಂಡ್ ಡೇ ನೋಡಿ. ಮತ್ತೆ ಅದನ್ನು ಮಾಡಿ ಮತ್ತೆ ಸೆಕೆಂಡ್ ಡೇನೂ ಹಾಗೆ ಹಾಕಿದ್ದು. ಈ ಥರ ಹಾಕಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಮ್ಮ ಕಡೆ ಮಾಂಬಳ ಅಂತ ಕರಿತೀವಿ. ನೀವೇನು ಕರಿತೀರಾ?